ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಐಗಾಚಬ ಸೈಕ್ಲಿಯನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ನಾವು ಮನೆಯನ್ನು ಯಾವ ದಿವಸ ಸ್ವಚ್ಛ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಮನೆಯನ್ನು ಸ್ವಚ್ಛ ಮಾಡಿಕೊಂಡೇ ನಾವು ಈ ಹೊಸ ವರ್ಷವನ್ನು ಸ್ವಾಗತಿಸಿ ನಾವು ಹೊಸ ವರ್ಷಾಚರಣೆಯನ್ನು ನಾವು ಮಾಡಬೇಕಾಗಿರುತ್ತದೆ. ಸೊ ಅದರಿಂದ ಮನೆ ಶುದ್ಧಿ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರ್ದು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರ್ದು, ಯಾವ ದಿನ ಮಾಡಬೇಕು, ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ನಾವು ಮನೆ ಕ್ಲೀನಿಂಗ್ ನಾವು ಈ ಹೋಳಿ ಹುಣ್ಣಿಮೆ ಆದ ನಂತರದಿಂದ ನಾವು ಪ್ರಾರಂಭ ಮಾಡಬಹುದಾಗಿರುತ್ತದೆ. ಅಂದರೆ ನಾವು ಹೋಳಿ ಹುಣ್ಣಿಮೆಯ ನಂತರದಲ್ಲಿ ನಾವು ಅದನ್ನು ಹೊಸಾಚರಣೆಗೆ ಅಂತ ನಾವು ಗಣನೆಯಲ್ಲಿ ತೆಗೆದುಕೋಬೇಕು. ನಾವು ಹೊಸ ವರ್ಷವನ್ನು ಯಾವ ರೀತಿ ನಾವು ಬರಮಾಡ್ಕೋಬೇಕು ಅಂದರೆ, ಹೊಸದಾದ ಒಂದು ಯೋಚನೆ, ಹೊಸ ಖುಷಿ, ಹೊಸದಾದ ಒಂದು ಎಲ್ಲ ರೀತಿಯ ಒಂದು ಹೊಸಾಚರಣೆಯ ಮೂಲಕ ನಾವು ಹೊಸ ವರ್ಷವನ್ನು ಬರಮಾಡ್ಕೋಬೇಕು. ಹಾಗೆ ನಾವು ಈ ಹೊಸ ವರ್ಷಕ್ಕೆ ಮನೆಯನ್ನು ಸಹ ನಾವು ಶುದ್ಧಿ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಶುದ್ಧ ಮನಸ್ಸಿಂದ ನಾವು ಬರಮಾಡ್ಕೋಬೇಕು. ಆದ್ದರಿಂದ ನಾವು ಮನೆಯನ್ನು ಯಾವ ಸಮಯದಲ್ಲಿ ಶುದ್ಧಿ ಮಾಡಬೇಕು ಅನ್ನೋದಾದರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಶುದ್ಧಿಯನ್ನು ಮಾಡಿಕೊಳ್ಳಬಾರ್ದು. ಕೆಲವರು ಬೆಳಗ್ಗೆನೇ ಒಂದು ಶುದ್ಧಿಯನ್ನು ಮಾಡ್ಕೊಳ್ತಾರೆ. ಸೊ ಆ ತಪ್ಪನ್ನು ನಾವು ಮಾಡಬಾರ್ದು. ಬೆಳಗ್ಗೆ ನಾವು ಶುದ್ಧಿಯನ್ನು ಮಾಡಬಾರ್ದು. ಮನೆಯನ್ನು ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಸೂರ್ಯೋದಯದ ಮುನ್ನ ಮತ್ತು ಸೂರ್ಯಾಸ್ತದ ನಂತರದಲ್ಲಿ ನೀವು ಶುದ್ಧಿಯನ್ನು ಮಾಡಬಾರ್ದು. ಇದನ್ನು ನಾನು ನಿಮಗೆ ಮೊದಲೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಮಯದಲ್ಲಿ ನೀವು ಮಾಡಿದ್ದೇ ಆದರೆ ನಿಮಗೆ ಒಂದು ಕಷ್ಟಗಳು ಸಹ ಹೆಚ್ಚಾಗ್ತಾನೆ ಹೋಗ್ತದೆ. ಸೊ ಅದರಿಂದ ಈ ದಿವಸ ನೀವು ಮಾಡಬಾರ್ದು. ಮತ್ತು ಯಾವ ದಿನದಂದು ಮಾಡಬಾರ್ದು ಅನ್ನೋದಾದರೆ, ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ನಿಮ್ಮ ಮನೆಯವರ ವಾರ ಆಗಿದ್ದರೆ ಆವತ್ತಿನ ದಿವಸ ಸಹ ನೀವು ಮಾಡಬಾರ್ದು. ಯಾಕೆಪ್ಪ ಅನ್ನೋದಾದರೆ, ನಾವು ಲಕ್ಷ್ಮೀ ವಾರ ಹಾಗೆ ನಮ್ಮ ಮನೆಯವರ ವಾರ ಸಹ ನಾವು ಶುದ್ಧಿಯನ್ನು ಮಾಡಬಾರ್ದು ಮನೆಯನ್ನು. ಒಂದು ವೇಳೆ ನಿಮ್ಮ ಮನೆಯ ವಾರ ಒಂದು ಸೋಮವಾರ ಆಗಿದ್ದರೆ ಸೋಮವಾರ, ಮಂಗಳವಾರ, ಶುಕ್ರವಾರ ಮಾಡಬಾರ್ದು. ಒಂದು ವೇಳೆ ನಿಮ್ಮ ಮನೆಯ ವಾರ ಶನಿವಾರ ಆಗಿದ್ದರೆ ಶನಿವಾರ, ಮಂಗಳವಾರ, ಶುಕ್ರವಾರ ಈ ಥರ ನೀವು ಶುದ್ಧಿಯನ್ನು ಮಾಡಬಾರ್ದು. ನಿಮ್ಮ ಮನೆ ವಾರ ದಿವಸ ನೀವು ಶುದ್ಧಿ ಮಾಡಬಾರ್ದು. ಮಿಕ್ಕಿದ ದಿವಸ ಅಂದರೆ ನೀವು ಶುಕ್ರವಾರ, ಮಂಗಳವಾರ ಬಿಟ್ಟು ಮಿಕ್ಕಿದ ದಿವಸ ನೀವು ಶುದ್ಧಿಯನ್ನು ಮಾಡ್ಕೋಬಹುದು. ಮತ್ತು ನಾವು ಮನೆಯನ್ನು ಶುದ್ಧಿ ಮಾಡುವಾಗ ಯಾವ ಥರ ಶುದ್ಧಿ ಮಾಡ್ಕೋಬೇಕು ಅನ್ನೋದಾದರೆ, ನಾವು ಒಂದು ಜೇಡದ ಬಳೆ ಪೊರೆ ಕಟ್ಟಿದ್ರೆ ಅದನ್ನು ಸಹ ತೆಗೆಯಬೇಕು. ಮತ್ತು ಧೂಳು, ದಿವಾನ್ ಕುಷನ್ ಆಗಿರ್ಬೋದು, ಮತ್ತು ಕಾರ್ಪೆಟ್ಗಳನ್ನು ಆಗಿರ್ಬೋದು, ಮತ್ತು ಪರದೆಗಳನ್ನು ಆಗಿರ್ಬೋದು, ಎಲ್ಲದನ್ನು ಸಹ ನಾವು ತೆಗೆದು ಅದನ್ನು ವಾಶ್ ಮಾಡಿಕೊಂಡು ಅದನ್ನು ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಾವು ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡು ನಾವು ಎಲ್ಲ ರೀತಿಯ ಒಂದು ಮನೆಯನ್ನು ಅಲಂಕಾರವನ್ನು ಮಾಡಬಹುದು. ಈ ರೀತಿ ನೀವು ಮಾಡಬೇಕಾಗುತ್ತೆ. ಮತ್ತು ಒಡೆದು ಹೋಗಿರೋ ವಸ್ತುಗಳು ಮತ್ತು ನಿಮಗೆ ಬಳಕೆಗೆ ಬಾರದೇ ಇರುವಂಥ ಒಂದು ವಸ್ತುಗಳು ಅಂಥದ್ದನ್ನೆಲ್ಲ ನೀವು ಮನೆಯ ಒಂದು ಒಳಗೆ ತುಂಬಿಸ್ಕೋಬಾರ್ದು. ಒಂದು ವೇಳೆ ನಾವು ತುಂಬಿಸದೇ ಇದ್ದಲ್ಲಿ ಎಷ್ಟು ನಾವು ಅದನ್ನು ತುಂಬಿಸ್ಕೊಳ್ತೀವೋ ಅದೇ ರೀತಿ ನಮ್ಮ ಮನೆಯಲ್ಲಿ ಒಂದು ಕೆಟ್ಟ ನಕಾರಾತ್ಮಕ ಒಂದು ಶಕ್ತಿಗಳು ಸಹ ತುಂಬಿಕೊಳ್ತಾ ಹೋಗ್ತದೆ. ಸೊ ಆದ್ದರಿಂದ ಆ ಕೆಲಸವನ್ನು ಮಾಡಬಾರ್ದು. ನೀವು ಒಳ್ಳೆಯ ರೀತಿಯಲ್ಲೇ ಇಟ್ಕೊಂಡ್ರೆ ತುಂಬ ನಿಮಗೆ ಸಹ ಒಳ್ಳೆಯದಾಗ್ತದೆ. ನೀವು ಒಂದು ಮನೆಯನ್ನು ಶುದ್ಧಿ ಮಾಡಿಕೊಳ್ಳುವಾಗ 8 ಗಂಟೆ ನಂತರದಲ್ಲಿ ನೀವು ಶುದ್ಧಿ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. 8 ಗಂಟೆ ಒಳಗೆ ನೀವು ಶುದ್ಧಿ ಮಾಡಿಕೊಳ್ಳುವುದು ಬೇಡ. ಕೆಲವರು ಯುಗಾದಿ ಹಬ್ಬ ಅಂತ ಮನೆಯೆಲ್ಲ ಸಹ ಸುಣ್ಣ ಬಣ್ಣ ಮಾಡ್ತಾರೆ. ಎಲ್ಲರಿಗೂ ಸಹ ಆ ಥರ ಮಾಡಬೇಕಂತೇನಿಲ್ಲ. ನೀವು ಮನೆಯೆಲ್ಲ ಕ್ಲೀನಾಗಿ ನೀವು ಶುದ್ಧಿ ಮಾಡ್ಕೊಂಡಿದ್ದ ನಂತರ ಗೋಮೂತ್ರ ಸ್ವಲ್ಪ ನೀವು ಗಂಜಲವನ್ನು ಹಾಕ್ಕೊಂಡು ಮನೆ ಪೂರ್ತಿ ಅದನ್ನು ಪ್ರೋಕ್ಷಣೆ ಮಾಡಿದರೆ ಮನೆ ಪೂರ್ತಿ ನಿಮಗೆ ಅದು ಶುದ್ಧವಾಗ್ತದೆ. ಸೊ ಶುದ್ಧವಾಗಿದ್ದ ನಂತರ ನೀವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬಹುದು. ಮತ್ತು ನಮಗೆ ಈ ಸಲ ಎಷ್ಟು ದಿನಗಳ ಕಾಲ ಸಹ ನಮಗೆ ಶುದ್ಧಿ ಮಾಡಲು ಬರ್ತದೆ ಅನ್ನೋದಾದ ಈಗಾಗಲೇ ನಮಗೆ ಅದು 10 ದಿನಗಳು ಸಹ ಇಲ್ಲ ಯುಗಾದಿ ಹಬ್ಬಕ್ಕೆ. ನೀವು ಎಲ್ಲದನ್ನು ಸಹ ನೀವು ಗಣನೆಯನ್ನು ತೆಗೆದುಕೊಂಡು ಖಾಲಿ ನಮಗೆ 3-4 ದಿನಗಳು ಅಷ್ಟೇ ನಮಗೆ ಸಿಗ್ತದೆ ಯುಗಾದಿ ಹಬ್ಬದ ಒಂದು ಶುದ್ಧಿಗೆ. ಸೊ ಇಷ್ಟು ದಿನದಲ್ಲೇ ನೀವು ಎಲ್ಲದನ್ನು ಸಹ ನೀವು ಒಂದು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ಯುಗಾದಿ ಹಬ್ಬನ ಆಚರಣೆ ಮಾಡಬೇಕು. 28ನೇ ತಾರೀಕಿನಿಂದ ನಮಗೆ ಅಮಾವಾಸ್ಯೆ ಸಹ ಪ್ರಾರಂಭವಾಗ್ತದೆ. 28, 29ನೇ ತಾರೀಕಿಗೆ ನಮಗೆ ಕಂಪ್ಲೀಟಾಗಿ ಅಮಾವಾಸ್ಯೆ ಇರ್ತದೆ. ಮತ್ತು 30ನೇ ತಾರೀಕಿಗೆ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ನೀವು ಅದಕ್ಕಿಂತ ಮುಂಚೆ ಎಲ್ಲ ಮನೆಯನ್ನು ನೀವು ಶುದ್ಧಿ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಶುದ್ಧಿ ಮಾಡಿಕೊಂಡು ನೀವು ಆಚರಣೆಯನ್ನು ಮಾಡಬೇಕು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಹಬ್ಬಕ್ಕೆ ಮುನ್ನ ಮನೆಯನ್ನು ಯಾವ ದಿನ ಶುದ್ಧಿ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಶುದ್ಧಿ ಮಾಡಬೇಕು, ಯಾವ ದಿನದಲ್ಲಿ ಶುದ್ಧಿ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಹಾಗೆ ಯಾವ ದಿನದಲ್ಲಿ ಶುದ್ಧಿ ಮಾಡಬಾರ್ದು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗೈತೆ ಅಂತ ನಾನು ಭಾವಿಸಿದ್ದೇನೆ.
ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.